ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮದು ಕಳಕಳಿಯ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ವಿಡಿಯೋವನ್ನು ನೋಡಿ ಅಂತ. ಸುಮಾರು ಜನ ನೋಡಿ ನೀವು ಸಬ್ಸ್ಕ್ರೈಬ್ ಆಗಿರೋದಿಲ್ಲ, ಅಲ್ಲಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಉಂಟಲ್ಲ ಅದನ್ನು ಒತ್ತಿ. ಮ್ಯಾಚ್ ವಿಡಿಯೋ ಮಾತನಾಡುವ ಮುಂಚೆ ಕೆಲವೊಂದಷ್ಟು ಹೇಳಿಬಿಡ್ತೇನೆ. ನಾನು ಸುಮಾರು ಸಲ ಹೇಳಿದ್ದೇನೆ, ಮತ್ತೆ ಪುನಃ ಇವತ್ತು ಹೇಳ್ತಾ ಇದ್ದೇನೆ. ನಾನು WPL ಫಾಲೋ ಮಾಡ್ತಾ ಇಲ್ಲ, ಆದ್ದರಿಂದ WPL ಇದು ನಾನು ವೀಡಿಯೋ ಮಾಡ್ತಾ ಇಲ್ಲ. RCB ಗೆದ್ದರೆ ಭಾರಿ ಖುಷಿ ಆಗ್ತದೆ, ಬಟ್ ನಾವು ಫಾಲೋ ಮಾಡ್ತಾ ಇಲ್ಲ, ಆದ್ದರಿಂದ ಅದರದ್ದು ವೀಡಿಯೋ ಬರೋದಿಲ್ಲ. ಬಟ್ ಎಲ್ಲ ನ್ಯೂಸ್ ಎಲ್ಲ ಗೊತ್ತುಂಟು. RCB ಮೂರು ಸೋತಿದೆ, 3 ಗೆದ್ದಿದೆ, ಹಾಗೆ ಹೀಗೆ 2ನೇ ಸ್ಥಾನದಲ್ಲಿದ್ದಾರೆ. ನಿನ್ನೆ ಗುಜರಾತ್ ಮೇಲೆ ಸೋತ್ರಲ್ಲ, ಎಲ್ಲ ವಿಷಯ ಎಲ್ಲ ಗೊತ್ತುಂಟು. ಬಟ್ ಮ್ಯಾಚನ್ನು ಫಾಲೋ ಮಾಡ್ತಾ ಇಲ್ಲ, ಮ್ಯಾಚನ್ನು ನೋಡ್ತಾ ಇಲ್ಲ, ಆದ್ದರಿಂದ ವೀಡಿಯೋ ಬರ್ತಾ ಇಲ್ಲ. ಆ್ಯಂಡ್ ಇನ್ನೇನು IPL ಬರ್ತಾ ಇರೋದ್ರಿಂದಾಗಿ ಮಾರ್ಚ್ 22ರಿಂದ ಸ್ಟಾರ್ಟ್ ಆಗ್ತದೆ ಫಸ್ಟ್ ಮ್ಯಾಚ್ RCB ವರ್ಸಸ್ CSK. ಸೊ ಎಂತೆಲ್ಲ ವೀಡಿಯೋ ಕವರ್ ಮಾಡಬೇಕು ನಾನು IPL ಪರ್ಸ್ಪೆಕ್ಟಿವಿಂದ, ಏನೆಲ್ಲ ವೀಡಿಯೋ ಅದಕ್ಕಿಂತ ಮುಂಚೆ ಕವರ್ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಯಾವ ಟೀಮ್ ಹೇಗುಂಟು, ಯಾರ್ದು ಬೌಲಿಂಗ್ ಲೈನಪ್ ಚೆನ್ನಾಗುಂಟು, ಆ ಥರದ್ದು ವೀಡಿಯೋ ಬೇಕಾ, ಅಥವಾ ಒಬ್ಬರು ಸಜೆಸ್ಟ್ ಮಾಡಿದರು ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲಿ. ಅಂದರೆ ಕಳೆದ ಒಂದೆರಡು ತಿಂಗಳಲ್ಲಿ ನಡೆದಿರುವಂತಹ ಅದ್ಭುತ ಮ್ಯಾಚ್ಗಳ ಬಗ್ಗೆ ಒಂದು ಚಿಕ್ಕದಾದ ಒಂದು ವಿಡಿಯೋ ಮಾಡಿ ಹಾಕಿ, ಆ ಮ್ಯಾಚ್ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಆಗುವ ಥರದ್ದು ಹಾಗೆ ಮಾಡಿ ಹಾಕಿ ಅಂತ ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಮ್ಯಾಚಿನ ಬಗ್ಗೆ ಮಾತಾಡೋದು. ಇವತ್ತಿನ ಮ್ಯಾಚು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5th ಟೆಸ್ಟ್ ಮ್ಯಾಚ್ ಧರ್ಮಶಾಲದಲ್ಲಿ ನಡೀತಾ ಉಂಟು. ಧರ್ಮಶಾಲದ ಗ್ರೌಂಡು ಇಂಡಿಯಾದ ದ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್. ಅದಕ್ಕೆ ಕಾಂಪಿಟೇಷನ್ ಇಲ್ಲ, ಯಾರು ಅಲ್ಲ ಬೆಲ್ಲಗಿಲ್ಲ ಹೇಳಲಿಕ್ಕಿಲ್ಲ. ಅದು ಬ್ಯೂಟಿಫುಲ್ ಗ್ರೌಂಡ್ ಅಷ್ಟೇ, ಮುಗೀತು, ಕಾಂಪಿಟೇಷನ್ ಇಲ್ಲ. ಅಷ್ಟು ಚಂದ ಗ್ರೌಂಡಲ್ಲಿ 5th ಟೆಸ್ಟ್ ಮ್ಯಾಚ್ ನಡೀತಾ ಉಂಟು. ಫಸ್ಟ್ ಟಾಸ್ ವಿನ್ ಆದದ್ದು ಇಂಗ್ಲೆಂಡು. ಪಿಚ್ ನೋಡಿದಾಗ ಇದು ಸೀಮರ್ಸಿಗೆ ಹೆಲ್ಪ್ ಆಗುವಂಥ ಪಿಚ್ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಓಕೆ, ಇಂಗ್ಲೆಂಡಿಗೆ ಫೈನಲಿ ನಮಗೆ ಸ್ವಲ್ಪ ಹೋಮ್ ಕಂಡೀಷನ್ ಥರ ಫೀಲ್ ಆಗ್ತಾ ಉಂಟಲ್ಲ ಮಾರ್ರೆ ಅಂತ ಅನಿಸಿರ್ಬೋದು. ವೆದರ್ ಸಹ ಸ್ವಲ್ಪ ಹಾಗೆ ಚಳಿ ಅಲ್ಲ, ಅಲ್ಲೆಲ್ಲ 9 ಡಿಗ್ರಿ ಇತ್ತ ಅಂತ ಟೆಂಪರೇಚರು. ಸೊ ಧರ್ಮಶಾಲದಲ್ಲಿ ಸೊ ಇಂಗ್ಲೆಂಡಿಗೆ ಪೂರಕವಾಗಿರುವಂಥ ಪಿಚ್. ಆ್ಯಂಡ್ ಅಶ್ವಿನ್ ಅವರು 100ನೇ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಅವರು ಭಾರತದ 14ನೇ ಆಟಗಾರ. 100ನೇ ಟೆಸ್ಟ್ ಮ್ಯಾಚ್ ಆಡೋದು ಸಣ್ಣ ವಿಷಯವೇ ಅಲ್ಲ ಮರ, ತುಂಬ ದೊಡ್ಡ ವಿಷಯ. ಅವರು ಕಳೆದ ಒಂದು ಲಾಸ್ಟ್ 1 ಡಿಕೇಡ್ ಅಥವಾ ಲಾಸ್ಟ್ 10 ವರ್ಷ ನಾವು ಕನ್ಸಿಡರ್ ಮಾಡಿದರೆ ಭಾರತ ಟೆಸ್ಟ್ ಟೀಮಿನ ಗ್ರೇಟೆಸ್ಟ್ ಮ್ಯಾಚ್ ವಿನ್ನರ್, ಅದರಲ್ಲಿ ಡೌಟೇ ಇಲ್ಲ. ಅಂಥ ಲೆಜೆಂಡ್ 100ನೇ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಇಂಗ್ಲೆಂಡಿದು. ಆಲ್ರೆಡಿ 3-1 ಅಂತರದಿಂದ ನಾವು ಟೆಸ್ಟ್ ಸರಣಿಯನ್ನು ವಿನ್ ಆಗಿದ್ದೇವೆ. ಕೆಲವರು ಹೇಳ್ಬೋದು, ಬ್ರೋ ಈ ಮ್ಯಾಚ್ ಸೋತ್ರೆ ಸಹ ಎಂತ ಪರವಾಗಿಲ್ಲ, ಅಂದರೆ ನಿಮಗೆ WTC ಗೊತ್ತಿಲ್ಲ ಅಂತ ಆಯಿತು. ಸೊ WTC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬಂದ ಮೇಲೆ ಎಲ್ಲ ಮ್ಯಾಚ್ ಇಂಪಾರ್ಟೆಂಟೇ. ಸೊ ಯಾವ್ದಾದ್ರು ಸೀರೀಸ್ ವಿನ್ ಆದರೆ ನೆಕ್ಸ್ಟ್ ಇದು ಸೋತ್ರೆ ಸಹ ನಡೀತದೆ ಅಂತೆಲ್ಲ ಹೇಳಲಿಕ್ಕಾಗೋದಿಲ್ಲ, ಎಲ್ಲ ಮ್ಯಾಚೇ ಇಂಪಾರ್ಟೆಂಟೇ. ಸೊ ಇವರು ಇಂಗ್ಲೆಂಡ್ ಅವರು 3-2 ಅಂತರದಿಂದ ಗೆಲ್ಲುವಂಥ ಪ್ರಯತ್ನ ಖಂಡಿತ ಮಾಡ್ತಾರೆ ಅಂತ ನಾವು ಅಂದ್ಕೊಂಡದ್ದು. ಸ್ಟಾರ್ಟ್ ಆಯಿತು. ಬುಮ್ರಾ ಮತ್ತು ಸಿರಾಜ್ ಅದ್ಭುತವಾಗಿ ಬೌಲಿಂಗ್ ಹಾಕಿದ್ದಾರೆ. ಫಸ್ಟ್ ಅವ್ರಿಗೆ ಓಪನಿಂಗ್ ಸ್ಪೆಲ್ ಅಲ್ಟಿಮೇಟ್ ಮಾರೆ. ಎಷ್ಟು ಎಜ್ಜಾಗಿ 4 ಆಯ್ತು ಅಂತ ಲೆಕ್ಕ ಇಲ್ಲ. ಕೆಲವೊಂದ್ಸಲ ಅಯ್ಯೋ ಇದೆ ಹಾಗೆ ಮಾರೆ, ವಿಕೆಟಿಗೆ ತಾಗೋದು ಮಿಸ್ ಆಯಿತು ಅಂತ ಸಹ ಅನ್ನಿಸ್ತಾ ಇತ್ತು. ಬಟ್ ಇಂಗ್ಲೆಂಡ್ ಅವರು ವಿಕೆಟ್ ಕಳೆದುಕೊಳ್ಳಿಲ್ಲ. ಆ ಸೆಷನನ್ನು ಭಯಂಕರ ಚೆಂದ ಮಾಡಿ ಆಡಿದರು. ಬೆನ್ ಡಕೆಟ್ ಮತ್ತು ಕ್ರಾಲಿ ತುಂಬ ಚೆಂದ ಮಾಡಿ ಅದನ್ನು ಹ್ಯಾಂಡಲ್ ಮಾಡಿದರು. ಲಕ್ ಸಹ ಇತ್ತು, ಹೇಳಲಿಕ್ಕಾಗೋದಿಲ್ಲ. 1 ವಿಕೆಟ್ ಹೋಯಿತು. ಅದಾದಮೇಲೆ ಆಲಿಪಾಪ್ ಅವರು ಫಸ್ಟ್ ಮ್ಯಾಚಲ್ಲಿ 196 ರನ್ ಹೊಡೆದಿದ್ರಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಅದಾದಮೇಲೆ ಅವರ ಬ್ಯಾಟಿಂಗಿಂದ ದೊಡ್ಡ ರನ್ ಬರಲಿಲ್ಲ. ಇವತ್ತಾದರೂ ಹೊಡಿತಾರಾ ಅಂತ ಇಂಗ್ಲೆಂಡ್ ಅವರು ಆ ಥರ ಒಂದು ಆಶಾಭಾವನೆ ಇತ್ತು ಅವರ ಮೇಲೆ. ಧ್ರುವ್ ಜುರೇಲ್ ಅವರು, ಕುಲ್ದೀಪ್ ಯಾದವ್ ಅವ್ರ ಬೌಲಿಂಗಲ್ಲಿ ಧ್ರುವ್ ಜುರೇಲ್ ಅವರು ಅಂದರು ಬಡೆಗ ಹಾಗೆ ಅಂದರೆ ಮುಂದೆ ಬರ್ತಾನೆ ಅಂದರೆ ಬಾಲ್ ಹಾಕಿದ ಕೂಡಲೇ ಮುಂದೆ ಬಂದು ಹೊಡಿಲಿಕ್ಕೆ ಹೋಗ್ತಾನೆ ಅಂತ ಧ್ರುವ್ ಜುರೇಲ್ ಎನ್ಕರೇಜ್ ಮಾಡಲಿಕ್ಕೆ ಕುಲ್ದೀಪ್ ಯಾದವ್ ಅವರಿಗೆ ಹೇಳಿದ್ದು. ಕುಲ್ದೀಪ್ ಯಾದವ್ ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಗೂಗ್ಲಿ ಹಾಕಿದರು. ಸೊ ಪಿಚ್ಚಾಗಿ ಎಂತಾಗ್ತದೆ, ಒಳಗೆ ಬರಲಿಲ್ಲ ಬಾಲು, ಪಿಚ್ಚಾಗಿ ಗೂಗ್ಲಿಯಿಂದಾಗಿ ಅದು ಹೊರಗೆ ಹೋಯಿತು. ಔಟ್ ಸೈಡ್ ಎಡ್ಜ್ ಮಿಸ್ ಆಗಿ ಸ್ಟಂಪಿಂಗ್ಗೆ. ಅಂದರೆ ಆಲ್ರೆಡಿ ಆಲಿಪಾಪ್ ಅವರು ಎಷ್ಟು ಮುಂದೆ ಬಂದಿದ್ರು ಅಂತಂದರೆ ಅರ್ಧ ಪಿಚ್ ಬಂದಿ ಆಗಿತ್ತು, ಅಷ್ಟು ಮುಂದೆ ಬಂದು ಹೊಡೆಯುವ ಅಂತ. ಬ್ಯೂಟಿಫುಲ್ ಬೌಲಿಂಗ್ ಕುಲ್ದೀಪ್ ಯಾದವ್ ಅವರದು. ಸೊ ಲಂಚ್ ಟೈಮ್ಗೆ 2 ವಿಕೆಟ್ ಹೋಗಿತ್ತು ಇಂಗ್ಲೆಂಡಿದು. ಸೊ ಎಂತ ಹೇಳೋದು, 50-50 ಫಸ್ಟ್ ಸೆಷನ್ ಇಂಗ್ಲೆಂಡ್ ಸಹ ಭಾರತ ಸಹ ಅಂತ. ಬಟ್ ಅದಾದಮೇಲೆ ಇಂಗ್ಲೆಂಡ್ ಅವರು ಎಂತ ಆಡಿದ್ರಂತ ಗೊತ್ತಿಲ್ಲ. 1 ಪಾಯಿಂಟ್ ಆಫ್ ಟೈಮಲ್ಲಿ 175ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ಇಂಗ್ಲೆಂಡ್ ಕೊನೆಗೆ 7 ವಿಕೆಟ್ಗಳನ್ನು ಕೇವಲ 42 ರನ್ನಿಗೆ ಕಳೆದುಕೊಂಡರು. ಹೋಪ್ಲೆಸ್ ಬ್ಯಾಟಿಂಗ್. 43 ರನ್ನಿಗೆ ಕಳೆದುಕೊಂಡ್ರು ಅನಿಸ್ತದೆ. ಹೋಪ್ಲೆಸ್ ಬ್ಯಾಟಿಂಗ್. ಹೋಪ್ಲೆಸ್ ಅಂತ ಹೇಳಬಾರ್ದು, ಮೈಂಡ್ಲೆಸ್. ಅಂದರೆ
ಎಂತ ಮಾಡ್ತಿದ್ದೇನೆ ಅನ್ನುವಂಥ ಕ್ಲಾರಿಟಿ ಇಲ್ವೋ ಎಂತಂದ ಗೊತ್ತಿಲ್ಲ. ಫಸ್ಟ್ 6 ವಿಕೆಟಲ್ಲಿ ಕುಲ್ದೀಪ್ ಯಾದವ್ ಅವರು 5 ವಿಕೆಟ್ಗಳನ್ನು ಕಬಳಿಸಿದ್ರು. ಒಬ್ಬ ಸ್ಪಿನ್ನರ್ ಡೇ 1 ಅದು ಆ್ಯಂಡ್ ಎಂಥ ಬ್ಯಾಟಿಂಗ್ ಪಿಚ್ಚಲ್ಲಿ, ಆ್ಯಂಡ್ ಅದು ಸಹ ಸೀಮರ್ಸಿಗೆ ಹೆಲ್ಪ್ ಆಗುವಂತಹ ಬ್ಯಾಟಿಂಗ್ ಪಿಚ್ಚಲ್ಲಿ ಒಬ್ಬ ಸ್ಪಿನ್ನರ್, ಲೆಗ್ ಸ್ಪಿನ್ನರ್ 5 ವಿಕೆಟ್ ತೆಗೆದೊಂದು ದೊಡ್ಡ ವಿಷಯ. 5 ವಿಕೆಟ್ ಕುಲ್ದೀಪ್ ಯಾದವ್ ಅವರು 1 ವಿಕೆಟ್, ಜಡೇಜಾ ಅವರು ಇನ್ನು ಮಿಕ್ಕಿದ ಕೊನೆಯ 4 ವಿಕೆಟ್ಗಳನ್ನು ಅಶ್ವಿನ್ ಅವರು ತೆಗೆದ್ರು. 218 ರನ್ನಿಗೆ ಉಡಿಸ್. ಏನು ಹೋಪ್ಲೆಸ್ ಸ್ಕೋರ್ ಫಸ್ಟ್ ಡೇ ಬ್ಯಾಟಿಂಗ್ ಪಿಚ್ಚಲ್ಲಿ ಇಂಗ್ಲೆಂಡ್ ಕಡೆಯಿಂದ. ಕ್ರಾಲಿ ಅವರೊಂದು 79 ರನ್ ನೋಡಿದ್ರು. ಕ್ರಾಲಿ ಅವರು ಔಟ್ ಆದ ಬಾಲ್ ನೋಡಬೇಕು. ಡೇ 1ನಲ್ಲಿ ಎಂಥ ಸಾಹಸ ಮಾರೆ. ಕುಲ್ದೀಪ್ ಯಾದವ್ ಅವರ ಕೈ ಎಂತಾಗಿದೆ ಅಂತ ಗೊತ್ತಿಲ್ಲ. 10.9 ಡಿಗ್ರಿ ತಿರುಗಿದೆ. ಅದು ಅಂದರೆ ರ್ಯಾಂಕ್ ಟರ್ನರ್ ಅಲ್ಲ, ಇದು ಸ್ಪಿನ್ ಪಿಚ್ ಅಲ್ಲ. ಅಷ್ಟು ಎಕ್ಸ್ಟ್ರಾ ಎಫರ್ಟ್, ಅಷ್ಟು ಫ್ಲೈಟ್ ಮಾಡಿದ್ದಾರೆ ಅಂತ ಕಾಣ್ತದೆ ಬಾಲನ್ನು. ಅದು ಪಿಚ್ಚಾಗಿ ಇವರು ಮುಂದೆ ಬಂದು ಕವರ್ ಡ್ರೈವ್ ಹೊಡಿಲಿಕ್ಕೆ ಹೋಗಿದ್ದಾರೆ ಕ್ರಾಲಿ ಅವರು. ಪಿಚ್ಚಾಗಿ ಯಾವ ಥರ ಟರ್ನ್ ಆಗಿದೆ ಅಂತಂದರೆ ಬ್ಯಾಟ್ ಮತ್ತು ಪ್ಯಾಡ್ ಒಳಗೆ ಹೋಗಿ ಲೆಗ್ ಸ್ಟಂಪ್ಗೆ ತಾಗಿದೆ. ಯೂಶ್ವಲಿ ಟರ್ನ್ ಆಗಿ ಆಫ್ ಸ್ಟಂಪ್, ಮಿಡಲ್ ಸ್ಟಂಪ್ ತಾಗ್ತದೆ. ಸೂಪರ್ ಬಾಲ್ ಮಾರ. ಇದು ಲೆಗ್ ಸ್ಟಂಪ್ ತಾಗಿದೆ ಅಂತಂದರೆ ಎಂಥ ಟರ್ನ್ ಆಗಿರ್ಬೋದು. ಎಷ್ಟು ಅವರ ಕಡೆಯಿಂದ ಎಫರ್ಟ್ ಇರ್ತದೆ. ಸುಮ್ಮನೆ ಅದು ಒಟ್ರಾಶಿ ಸ್ಪಿನ್ ಪಿಚ್ಚಲ್ಲಿ ಟರ್ನ್ ಆದ ಹಾಗೆ ಅಲ್ಲ. ಕ್ರಾಲಿ ಅವ್ರು ಔಟ್ ಆದಮೇಲೆ ಮತ್ತೆ ಏನು ಆಟ ನಡೀಲಿಲ್ಲ ಇಂಗ್ಲೆಂಡ್. ಇದೆಲ್ಲ ಬಂದು ದಡಬಡ ಔಟ್ ಆಗ್ತಾ ಹೋದರು. ಬೇರ್ ಸ್ಟೋರ್ ಸಹ ಇವತ್ತು 100ನೇ ಟೆಸ್ಟ್ ಮ್ಯಾಚನ್ನು ಆಡ್ತಾ ಇರುವಂಥ ಆಟಗಾರ. ಬಟ್ ನಾವು ಅವರನ್ನು ಲೆಜೆಂಡ್ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಹೀ ಈಸ್ ಅನ್ ಆ್ಯಾವ್ರೇಜ್ ಪ್ಲೇಯರ್. ಟೆಸ್ಟ್ ನೀವು ಇತಿಹಾಸದಲ್ಲಿ ಇಂಗ್ಲೆಂಡಿಗೆ ಅಂಥ ಒಂದು ವಾವ್ ಪ್ಲೇಯರ್ ಅಂತ ಪರಿಗಣಿಸಲಿಲ್ಲ ಅವರು. ಬಟ್ ಸ್ಟಿಲ್ 100ನೇ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಅವರು ಎಂಥ ODI ಮೂಡಲ್ಲಿದ್ರು ಅಂತ ಕಾಣ್ತದೆ. 18 ಬಾಲಿಗೆ 28 ರನ್ ಹೊಡೆದು ಔಟ್ ಆದರು. ಅಂದರೆ ನಿಂತು ಆಡ್ಬೇಕು ಮಾರೆ. ಅವರು ದುಡುಕಿದ್ರು. ರೂಟ್ ಅವರು LBW ಆದರು. ಸ್ಟೋಕ್ಸ್ ಅವರು ಅವರ ಕ್ಯಾಪ್ಟನ್ನು 0 ಸುತ್ತಿದ್ರು. ಅವರು LBW ಆದರು. ಯಾರು ಎಂಥ ದೊಡ್ಡ ಮಟ್ಟದಲ್ಲಿ ಆಡಲಿಲ್ಲ. 218ಕ್ಕೆ ಆಲ್ ಔಟು. ಮತ್ತೆ ಭಾರತ ತಂಡ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಈಗ 135ಕ್ಕೆ 1 ವಿಕೆಟ್ ಮಾತ್ರ ಹೋಗಿರೋದು. ಅದು 1 ವಿಕೆಟ್ ನಾವು ಗಿಫ್ಟ್ ಕೊಟ್ಟದ್ದು. ಜೈಸ್ವಾಲ್ ಅವರ ಬಗ್ಗೆ ನಾವು ಮಾತಾಡಲೇಬೇಕು. ಜೈಸ್ವಾಲ್ ಅವರು ಎಂತ ಮಾರೆ ಅಂದರೆ, ಯಾರಾದರೂ ಜೈಸ್ವಾಲ್ ವಾಟ್ ಈಸ್ ಯುವರ್ ಹಾಬಿ ಅಂತ ಕೇಳಿದರೆ ಹಿಟ್ಟಿಂಗ್ ಸಿಕ್ಸಸ್ ಅಂತ ಹೇಳ್ತಾರೆ ಅಂತ. ನೀರು ಕುಡ್ದಾಗೆ ಅಂದರೆ ಟೈಮ್ ಪಾಸಿಗೆ 6 ಹೊಡೆಯೋದು ಮಾರೆ. ಮೊದಲೆಲ್ಲ ಒಂದು ಕಾಲದಲ್ಲಿ ನಿಮಗೆ 90s ನಾವೆಲ್ಲ 90s ಕ್ರಿಕೆಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗೆಲ್ಲ ಟೆಸ್ಟ್ ಮ್ಯಾಚಲ್ಲೆಲ್ಲ ಒಂದು ಇನ್ನಿಂಗ್ಸಲ್ಲಿ 1 6 ಬಂದು ದೊಡ್ಡ ವಿಷಯ. ಗೊತ್ತುಂಟಾ, ಯುವರಾಜ್ ಸಿಂಗ್ 6 ಹೊಡೆದವ, ಸಚಿನ್ 6 ಹೊಡೆದವ ಅಂತ ಎಲ್ಲ ಹೇಳ್ತಿದ್ದೆವು. ಎಂತ ಮಾರೆ ಒಂದೊಂದು ಓವರಲ್ಲಿ 3 ಸಿಕ್ಸರ್. ಸೇವ್ ಆಗಿದೆ ಸರಿ ಬಿಟ್ಟಲ್ಲ. ಸೇವ್ ಆಗೊಬ್ರು 6 ಎಲ್ಲ ಹೊಡಿತಿದ್ರು. ಬಟ್ ಇಷ್ಟೆಲ್ಲ ಅಲ್ಲ. ಎಂತ ಒಂದು ಓವರಲ್ಲಿ 3 6. ಆ ಚಿಕ್ಕ ಹುಡುಗ 21 ವರ್ಷ ಅಲ್ಲ, 21 22 ವರ್ಷ ಅಲ್ಲ. ಅಮೇಝಿಂಗ್ ಮಾರೆ. ಸೊ ಇವತ್ತು 50 ರನ್ ಹೊಡೆದವರು ಔಟ್ ಆದರು. ಸ್ಟಂಪ್ ಔಟ್ ಆದರು. ಅದು 2 ಬಾಲ್ 2 4 ಹೊಡೆದಿದ್ರು. 3ನೇ ಬಾಲ್ 4 ಹೊಡ್ಲಿಕ್ಕೆ ಹೋಗಿ ಸ್ಟಂಪ್ ಔಟ್ ಆದದ್ದು. ರೋಹಿತ್ ಶರ್ಮಾ ಅವ್ರು ಬೇಜಾರು ಮಾಡಿಕೊಂಡ್ರು. ಎಂತ ಮಾರೆ ಅಂತ ಅಂತಿರ್ಬೋದು ಮನಸ್ಸಲ್ಲಿ. ಜೈಸ್ವಾಲ್ ಅವರು ರೆಕಾರ್ಡು ಬ್ರೇಕ್ ಮಾಡಲಿಕ್ಕೆ ಹುಟ್ಟಿರುವುದು ಅಂತ ಕಾಣ್ತದೆ. ಒಂದು ಸೀರೀಸಲ್ಲಿ ಇಂಡಿಯನ್ ಪ್ಲೇಯರ್ 700ಕ್ಕಿಂತ ಜಾಸ್ತಿ ರನ್ ಹೊಡೆದಿರೋದು ಇದು ಕೇವಲ 2ನೇ ದೃಷ್ಟಾಂತ. ಫಸ್ಟ್ ಟೈಮ್ ಹೊಡೆದದ್ದು ಇದು 2ನೇ ಪ್ಲೇಯರ್ ಹೊಡೆದಿರೋದು. 2 ಸಲ ಸುನಿಲ್ ಗವಾಸ್ಕರ್ ಅವರು ಒಂದು ಸೀರೀಸಲ್ಲಿ 700ಕ್ಕಿಂತ ಜಾಸ್ತಿ ರನ್ ಹೊಡೆದಿದ್ರು. ಈಗ 3ನೇ ಸಲ ಜೈಸ್ವಾಲ್ ಅವರು ಹೊಡಿತಾ ಇರೋದು. 2ನೇ ಆಟಗಾರ, ಇಂಡಿಯನ್ ಆಟಗಾರ. ಬಟ್ ಹೈಯೆಸ್ಟ್ ಸ್ಕೋರ್ ಜೈಸ್ವಾಲ್ ಅವರೇ. ಸುನಿಲ್ ಗವಾಸ್ಕರ್ ಅವರ ಸ್ಕೋರನ್ನು ಸಹ ಬೀಟ್ ಮಾಡಿದ್ದಾರೆ. ಈಗ ಎಷ್ಟು 730 ಏನೋ ದಾಟಿದ ಅಂತ ಈಗ ಜೈಸ್ವಾಲ್ ಅವರದು. ಮತ್ತು ಅವರು 1000 ರನ್ನು ಪೂರೈಸಿದರು. ಕೇವಲ 9 ಮ್ಯಾಚಲ್ಲಿ 1000 ರನ್ ಹೊಡೆದ್ರು ಜೈಸ್ವಾಲ್ ಅವರು. ಹೀ ಈಸ್ ದಿ ಫಾಸ್ಟೆಸ್ಟ್ ಇಂಡಿಯನ್ ಇನ್ ಟರ್ಮ್ಸ್ ಆಫ್ ಮ್ಯಾಚ್. ಇನ್ ಟರ್ಮ್ಸ್ ಆಫ್ ಇನ್ನಿಂಗ್ಸ್ ನೋಡೋದಾದರೆ ಸೆಕೆಂಡ್ ಫಾಸ್ಟೆಸ್ಟ್ ಇಂಡಿಯನ್. ಫಸ್ಟ್ ಫಾಸ್ಟೆಸ್ಟ್ ವಿನೋದ್ ಕಾಂಬ್ಳಿ ಅವರು 14 ಇನ್ನಿಂಗ್ಸ್ ತೊಗೊಂಡಿದ್ರು 1000 ರನ್ ಪೂರೈಸಲಿಕ್ಕೆ. ಜೈಸ್ವಾಲ್ ಅವರು 16 ಇನ್ನಿಂಗ್ಸ್ ತೊಗೊಂಡಿದ್ದಾರೆ. ಬಟ್ ಮ್ಯಾಚ್ ನೋಡಿದ್ರೆ ಕೇವಲ 9 ಮ್ಯಾಚಲ್ಲಿ ಅವರು 1000 ರನ್ ಪೂರೈಸಿದರು. ಈ ಥರ ಹೇಳ್ತಾ ಹೋದರೆ ಆ್ಯಂಡ್ ಒಂದು ಸೀರೀಸಲ್ಲಿ ಹೈಯೆಸ್ಟ್ ಸಿಕ್ಸಸ್ ಹೊಡೆದ ದಾಖಲೆ ಈಗ ಜೈಸ್ವಾಲ್ ಅವರ ಪಾಲಿಗಿದೆ. ಈ ಥರ ಒಂದಿಷ್ಟು ದಾಖಲೆಗಳು 5 ಮ್ಯಾಚಲ್ಲಿ ಸಹ ಯಾವುದಾದ್ರೂ ಒಂದು ಇನ್ನಿಂಗ್ಸಲ್ಲಿ 50 ಹೊಡೆದ ದಾಖಲೆ ಸಹ ಜೈಸ್ವಾಲ್ ಅವರಿಗೆ ಬಂತು. ಈ ಥರ ವಿಚಿತ್ರ ದಾಖಲೆಗಳನ್ನು ಜೈಸ್ವಾಲ್ ಅವರು ಅವರ ಹೆಸರಿಗೆ ಹಾಕಿಕೊಂಡಿದ್ದಾರೆ. ರೋಹಿತ್ ಶರ್ಮಾ ಅವರು 50 ಹೊಡೆದಿದ್ದಾರೆ. ಗಿಲ್ ಅವರು ಲಾಸ್ಟ್ ಓವರಲ್ಲಿ ಒಂದು 6 ಹೊಡೆದ್ರು. ಸೊ ಈ ಥರ ಭಾರತ ತಂಡ ಒಂದು ಒಳ್ಳೆಯ ಹಾದಿಯಲ್ಲುಂಟು, ಒಳ್ಳೆ ಕೈಯಲ್ಲಿ ಉಂಟು ಅಂತ ಕಾಣ್ತದೆ. ಅಂದರೆ ಫ್ಯೂಚರ್ ಜನ್ರೇಷನ್ ಇನ್ನು ಸ್ವಲ್ಪ ವರ್ಷ ಆದಮೇಲೆ ಕೊಹ್ಲಿ ಅವರದು ಮುಗೀತದೆ. ರೋಹಿತ್ ಶರ್ಮಾ ಅವ್ರು ರಿಟೈರ್ಮೆಂಟ್ ತೊಗೊಳ್ತಾರೆ, ಅಶ್ವಿನ್ ಅವ್ರು ರಿಟೈರ್ಮೆಂಟ್ ತೊಗೊಳ್ತಾರೆ, ಜಡೇಜಾ ಅವ್ರು ರಿಟೈರ್ಮೆಂಟ್ ತೊಗೊಳ್ತಾರೆ. ಅದಾದಮೇಲೆ ಈಗ ಒಂಥರ ಟ್ರಾನ್ಸಿಷನ್ ಪೀರಿಯಡಲ್ಲಿ ಉಂಟು, ಸ್ವಲ್ಪ ಟ್ರಾನ್ಸಿಷನ್ ಪೀರಿಯಡ್. ಹೊಸ ಪ್ಲೇಯರ್ಸ್ ಬರ್ತಿದ್ದಾರಲ್ಲ, ಎಲ್ಲರೂ ಸಹ ಕ್ವಾಲಿಟಿ ಪ್ಲೇಯರ್ ಬರ್ತಿದ್ದಾರೆ ಅನ್ನೋದು ತುಂಬ ಖುಷಿಯ ವಿಚಾರ. ಇದು ಸೋಲು ಕಟ್ಟಿಟ್ಟ ಬುತ್ತಿ ಇಂಗ್ಲೆಂಡಿಗೆ. ನಾಳೆ ಈಗ 83 ರನ್ ನಾವು ಏನು ಹಿನ್ನಡೆಯಲ್ಲಿದ್ದೇವಲ್ಲ, ನಾಳೆ ಎಷ್ಟು ದೊಡ್ಡ
ಮೊತ್ತ ಪೇರಿಸ್ತೇವೆ ಅಂತ ಕಾದು ನೋಡಬೇಕು. ಭಾರತ ಹೋಗ್ತಿರೋ ಫೋರ್ಸ್ ನೋಡಿದರೆ ನಾಳೆ ದಿನದಾಟ ಮುಗಿಯುವಾಗ ಒಂದು 400 ರನ್ಗಿಂತ ಜಾಸ್ತಿ ಬಂದಿರ್ತದೆ. ಅಂದರೆ ಒಂದೇ ದಿನಕ್ಕೆ 400 ಹೊಡಿತಾರೆ ಅಂತೆಲ್ಲ ಹೇಳ್ತಾ ಇಲ್ಲ, ಹೊಡಿಲೂಬೋದು, ಹೇಳಲಿಕ್ಕಾಗೋದಿಲ್ಲ ಮಾರ್ರೆ. ಎಲ್ಲ ಬಡ 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 ಅಂತ ಹೊಡಿತಾ ಇದ್ದಾರೆ. 4.5 ರನ್ ರೇಟಲ್ಲಿ ಹೊಡಿತಾ ಇದ್ದಾರೆ. ಬಾಲ್ ಯಾರು ಆಡ್ತಿರೋದಂತ ಕನ್ಫ್ಯೂಷನ್ ಆಗ್ತಾ ಉಂಟು. ಸೊ ನಾಳೆ ಒಂದು ದೊಡ್ಡ ಮೊತ್ತ ಭಾರತ ಪೇರಿಸಲಿ. ಇನ್ನಿಂಗ್ಸ್ ಅಂತರದ ಸೋಲ್ ಸಿಗ್ತದ ಅಂತ ಇಂಗ್ಲೆಂಡಿಗೆ. ಜಯಸ್ವಾಲ್ ಅವರಿಗೆ ಮತ್ತೆ ಪುನಃ ಬ್ಯಾಟಿಂಗ್ ಸಿಗೋದು ಡೌಟು. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ದೊಡ್ಡ ಮೊತ್ತ ಬರುವ ಸಂಭವ ಉಂಟು ಅಂತ ಅನ್ನಿಸ್ತಾ ಉಂಟು. ನಿಮ್ಗೆ ಅಂತ ಅನ್ನಿಸ್ತಾ ಉಂಟು? ಒಂದೇ ಟೆಕ್ಕಲ್ಲಿ ಇಷ್ಟೊತ್ತೆಲ್ಲ ಮಾತಾಡಿದೆಯಾ? ದಯವಿಟ್ಟು ಅಂದರೆ ಸಜೆಷನ್ಸ್ ನಾನೇನು ಹೇಳಿದೆಲ್ಲ ಸ್ಟಾರ್ಟಿಂಗಲ್ಲಿ ಅದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಮತ್ತು ಮ್ಯಾಚ್ ಬಗ್ಗೆ ಸಹ ನಮಗೆ ಕಮೆಂಟಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ. ನಮಸ್ಕಾರ.